ನಮ್ಮ ಒಗ್ಗಂಟೆ ಬಿಲಿ ನಾವು ಭಾಗವಹಿಸಿರುವಂತ ಎರಡನೇ ವರಮಹಾಲಕ್ಷ್ಮಿ ಹಬ್ಬ ಇದು. ಹೌದು. ನಮ್ಮ ಅಡಿಗೆ ಮನೆಯಲ್ಲಿ 2 ಸರಿ ದೇವ್ರನ್ನ ಪೂಜೆ ಮಾಡಿದೀವಿ. ಎಲ್ರಿಗೂ ಸಹ ಒಳ್ಳೆ ದುಡ್ಡನ್ನು ಕೊಡ್ಲಿ, ಒಳ್ಳೆ ಅಡಿಗೆನೂ ಕೊಡ್ಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಏನೇನು ಮಾಡ್ತಾ ಇದೀರಾ ಹಬ್ಬದ ಅಡಿಗೆ? ಹಬ್ಬದ ಅಡಿಗೆಲಿ ಇವತ್ತು ಫಸ್ಟ್ ಗೀ ರೈಸ್ ಮಾಡ್ತಾ ಇದ್ದೀನಿ. ಗೀ ರೈಸ್ ಜೊತೆಗೆ ವೆಜ್ ಕುರ್ಮಾ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಹಾಲು ಹೋಳಿಗೆ ಮಾಡ್ತಾ ಇದ್ದೀನಿ. 3 ಅಡಿಗೆನೂ ಆದ್ಮೇಲೆ ಎಲೆಯಲ್ಲಿ ಹಾಕೊಂಡು ಪಾರ್ಸ್ಕೊಂಡು ಅನ್ಕೊಂಡಿದ್ದೀನಿ ನಾನು. ಓಕೆ, ಫಸ್ಟ್ ಗೀ ರೈಸ್. ಗೀ ರೈಸ್ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಗೀ ರೈಸ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಗೋಡಂಬಿ, ತೆಂಗಿನಕಾಯಿ ಹಾಲು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕ? ಕಡಿಮೆ ಇಂಗ್ರೀಡಿಯೆಂಟ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ಭುತವಾಗಿರುತ್ತೆ ಟೇಸ್ಟ್. ಖಂಡಿತ ಸಕ್ಕತ್ತಾಗಿರ್ಬೇಕ್ರಿ. ಸಕ್ಕತ್ತಾಗಿರುತ್ತೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಕುಕ್ಕರ್. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ತುಂಬಾ ಜನಕ್ಕೆ ಬಹಳ ಭಕ್ತಿ ಜಾಸ್ತಿ ಆಗ್ಬಿಡ್ತದೆ. ನಮ್ಮನೆ ಹತ್ರ ಲಕ್ಷ್ಮೀ ದೇವಸ್ಥಾನದಲ್ಲಿ ನೋಡ್ಬೇಕು ನೀವು, ಜಾತ್ರೆ ಹೋಗ್ತಾ ಇರ್ತಾರೆ, ಜಾತ್ರೆ ಅವತ್ತೊಂದು ದಿನ ತುಂಬಾ ರಶ್. ಓಹೋ, ಗೀ ರೈಸ್ ಗಂದ್ರೆ ಜೀರಿಗೆ ಸಾಂಬಾರ್ ಅಕ್ಕಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಜೀರಿಗೆ ಸಾಂಬಾರ್ ಅಕ್ಕಿನೇ ಹಾಕ್ಬೇಕು. ಅದನ್ನೇ ತಗೊಂಡಿದ್ದೀನಿ. ಒಂದು 15ರಿಂದ 20 ನಿಮಿಷ ನೆನೆಸಿಡ್ಬೇಕು. ಓಕೆ ಮೇಡಮ್, ನೆನೆಸಿಟ್ಟಿದೆ. ಓಕೆ. ಗೀ ರೈಸ್ ಅಂದ್ರೆ ಗೀನೇ ಮೇನ್ ಇಂಗ್ರೀಡಿಯೆಂಟ್. ಓಕೆ. ಸೊ ನಾನು ತುಪ್ಪ ಬಳಸ್ತಾ ಇದ್ದೀನಿ. ದಯವಿಟ್ಟು ಬಳಸಿ ಮೇಡಮ್, ನಿಮ್ಗೆ ಅದು ಇಷ್ಟ ತಾನೆ? ತುಪ್ಪನೇ ಇದು ಗೀ ರೈಸ್. ಓಕೆ 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 ಮೇಡಮ್. ಸ್ವಲ್ಪ ಎಣ್ಣೆ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಷ್ಟು ತುಪ್ಪ ಹಾಕಿಲ್ಲ ಅಂದ್ರೆ ನಿಮ್ಗೆ ಗೀ ರೈಸ್ ಅನ್ಸಲ್ಲ. ಹಬ್ಬ ಇವತ್ತು, ಹಬ್ಬದ ದಿನ ತುಪ್ಪದ ವಾಸನೆ ಬರ್ತಾ ಇರ್ಬೇಕು. ಇರ್ಲಿ, ನಾವೇನ್ ಬೇಡ ಅನ್ನಲ್ಲ, ನಾವು ನೋಡ್ಕೊಳ್ತಾ ಇರ್ತೀವಿ ಅಷ್ಟೇ, ಬರ್ಕೊಳ್ತಾ ಇರ್ತೀವಿ. ಒಳ್ಳೆ ಗೀ ರೈಸ್ ರೀ. ಕುರ್ಮಾಗೂ ಚೆನ್ನಾಗಿರುತ್ತೆ, ಬೇರೆದಕ್ಕೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಗೀ ರೈಸ್ ತುಂಬಾ ಇಂಪಾರ್ಟೆಂಟ್ ಅಷ್ಟೇನೆ. ಗೀ ರೈಸ್ ನ ಶುಕ್ರವಾರನೂ ಮಾಡ್ಕೋಬಹುದು, ಮಾಡಿದ್ರೆ ಭಾನುವಾರನೂ ಮಾಡ್ಕೋಬಹುದು. ಭಾನುವಾರಕ್ಕೂ ಅದ್ಭುತವಾಗಿರುತ್ತೆ. ಬರ್ಕೊಳ್ಳಿ, ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಬೇಕಾದಾಗೆಲ್ಲ ಮಾಡ್ಕೊಂಡು ಬಾರಿಸ್ಕೊಳ್ತಾರಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಆನಿಯನ್ ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಆನಿಯನ್ ಡೀಪ್ ಫ್ರೈ ಮಾಡಿ ಎಲ್ಲ ಹಾಕ್ತಾರೆ, ಅಥವಾ ಕೆಲವರು ಜೀವಗಾರಿಕೆ ಯೂಸ್ ಮಾಡ್ತಾರೆ. ಅದೆಲ್ಲ ಏನೂ ಇಲ್ಲ, ಲೈಟ್ ಆಗಿರುತ್ತೆ, ಟೇಸ್ಟ್ ಗೀ ರೈಸ್. ಓಕೆ ಮೇಡಮ್. ಚಕ್ಕೆ 2 ಪೀಸು, ಚಕ್ಕೆ, ಆಮೇಲೆ ಲವಂಗ 1-2-3. ಓಕೆ. ಏಲಕ್ಕಿ ಹಾಕ್ತಾ ಇದ್ದೀನಿ, 4 ಹಾಕ್ತೀನಿ. ಓಕೆ. ಎಷ್ಟು ಜನ ಗೀ ರೈಸ್ ಇದು ಮಾಡ್ತಾ ಇರೋದು ನೀವು? 1 ಪಾವ್ ಅಷ್ಟಕ್ಕಿ. 1 ಪಾವಲ್ಲಿ 1 ಬೋಲ್ ಅಂತ ಅನ್ಕೊಳ್ಳಿ. 1 ಬೋಲ್ ಅಷ್ಟೇನಾ? ಕ್ವಾಂಟಿಟಿ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಒಂದು ಬಿರಿಯಾನಿ ಇದೆ. ಆಯ್ತು. ಸ್ವಲ್ಪ ಸ್ಪೈಸಸ್ ಎಲ್ಲ ಫ್ರೈ ಆಗಿ. ಜೀರಿಗೆ ಸಾಂಬಾರ್ ಅಕ್ಕಿ ತಗೊಂಡ್ರೆ ಒಬ್ರು ನನಗೆ ಗೊತ್ತಿರಂಗೆ ಒಂದು 650 ಗ್ರಾಮ್ ಅಕ್ಕಿ ಒಬ್ಬರೇ ಖಾಲಿ ಮಾಡ್ಬೋದೇನೋ ಅನ್ಕೊಂಡಿದೀನಿ. ತುಂಬಾ ಸಖತ್ತಾಗಿರುತ್ತೆ. ಗೋಡಂಬಿ ಹಾಕೋಣ. ಎಸ್ ಮೇಡಮ್. ಇದಕ್ಕೇನೇನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸುಚಿತ್ರಾ? ಎನಿ ಗ್ರೇವಿ. ಗ್ರೇವಿ ಓಕೆ. ಲೈಟ್ ಆಗಿರ್ಬೇಕಿದೆ. ಇದ್ರಲ್ಲಿ ಫುಲ್ ಸಪ್ಪೆ ಗೀ ರೈಸ್ ಅಂದ್ರೆ ಅಷ್ಟೇ ಟೇಸ್ಟ್ ಇರುತ್ತೆ. ನಿಮ್ಗೆ ಏನಿದ್ರು ಗ್ರೇವಿ ಜೊತೆ ಕಾಂಬಿನೇಷನ್ ಆಗಿ ಸ್ಪೈಸಿ ಆಗಿರೋ ಗ್ರೇವಿ. ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತರ ಗ್ರೇವಿ ಮಾಡ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ವೆಜ್ ಕುರ್ಮಾ ಮಾಡ್ಕೊಂಡು, ಇಲ್ಲ ಗಟ್ಟಿ ಚಟ್ನಿ ಇಟ್ಟಿ ಮಾಡ್ಕೊಂಡು ಬಾರಿಸ್ಕೊಳ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಹೆಂಗಿದ್ರು ಕೂಟು ಗೀಟು ಎಲ್ಲ ಮಾಡಿರ್ತೀರಾ ಮನೇಲಿ, ಅದ್ರ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಗೋಡಂಬಿನ ಸ್ವಲ್ಪ ಕರೀತಾ ಇದೀವಿ. ಅಂತ ಅಕ್ಕಿ 15-20 ನಿಮಿಷ ಸಾಕು. ಓಕೆ. ಇದನ್ನ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಕ್ಕಿನ? ಹೌದು. ಕಡಿಮೆ ಮಾಡಿ ಸ್ವಲ್ಪ. ಇದೇನಿದೆ ಸುಚಿತ್ರಾ? ಕಾಯಿ ಹಾಲು. ಕಾಯಿನ ತುರಿದು ಇಂಡ್ಕೊಂಡಿರುವಂತ ಹಾಲು. ಕರೆಕ್ಟ್ ತಾನೆ? ಹೌದು. ಎಷ್ಟು ತೆಂಗಿನಕಾಯಿ ಹಾಕಿದೀರಾ? 1 ಕಾಯಿ ಫುಲ್ ಹಾಕ್ಬೇಕಾಗುತ್ತೆ. ಬಿಸಿನೀರು ಹಾಕೊಂಡ್ರೆ ಕಾಯಿ ಹಾಲು ಜಾಸ್ತಿ ಬರುತ್ತೆ, ಮತ್ತೆ ಬೇಗನೂ ಬರುತ್ತೆ. ಓಕೆ. ಅಕ್ಕಿ ಎಷ್ಟು ಪ್ರಮಾಣ ಇರುತ್ತೋ ಅಷ್ಟು? 2ರಷ್ಟು. ನಿಮಗೆ ಬೇಕಂದ್ರೆ ಜಾಸ್ತಿ ರಿಚ್ ಆಗುತ್ತೆ ಅನ್ನಂಗಿದ್ರೆ 1 ಕಪ್ ಕಾಯಿ ಹಾಲು, 1 ಕಪ್ ನೀರು ಸಹ ಹಾಕೋಬಹುದು. ಓಕೆ 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 ಓಕೆ. ಇಲ್ಲಿ ನಾನು 1 ಬೌಲ್ ರೈಸ್ ತಗೊಂಡಿದ್ದೀನಿ. ಓಕೆ. 2 ಬೌಲ್ ಅಷ್ಟು ಕಾಯಿ ಹಾಲು ಹಾಕ್ತಾ ಇದ್ದೀನಿ. ಓಕೆ. ಒಂದು ಪೂರ್ತಿ ತೆಂಗಿನಕಾಯಿದು? ಹೌದು. ಓಹೋ. ನೀರು ಇಲ್ಲ? ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ನೀರು ಸಹ ಹಾಕೋಬಹುದು. ಅದರ್ಧ ಇದರ್ಧ ನೀರು ಹಾಕ್ತಾ ಇಲ್ಲ ಈಗ ನಾನು 1 ಬೌಲ್ ತಗೊಂಡಿದ್ರಿಂದ 2 ಬೌಲ್ ಕಾಯಿ ಹಾಲೆ ಹಾಕ್ತಾ ಇದ್ದೀನಿ ನಾನು. ನೀರು ಹಾಕಲ್ಲ? ನೀರು ಹಾಕಿ ಹೋಗುದೋಯ್ತು ಕತೇರಿ. ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗಲ್ಲ. ಕುರ್ಮಾನ್ ಇರುತ್ತೆ. ಗೀ ರೈಸ್ಗೆ ತುಂಬಾ ಕಡಿಮೆನೇ ಹಾಕ್ಬೇಕು. ಓಕೆ. ನೀರನ್ನ ಯೂಸ್ ಮಾಡಿದ್ರೆ ಬರೀ ತೆಂಗಿನಕಾಯಿಯ ಹಾಲಿಂದ ಮಾಡುವಂತ? ಇಲ್ಲ, ನೀರು ಹಾಕ್ಬೋದು ಬಟ್ ನಾವ್ ಹಾಕಲ್ಲ. ಅದೊಂದು ಬೌಲ್ ಹಾಕಿದ್ರೆ ಇದೊಂದು ಬೌಲ್ ಹಾಕಿ.
ಈಗ 2 ಬೌಲ್ ರೈಸ್ ತಗೋತೀವಿ ಅಂದಾಗ ಓಕೆ ಅದೆರಡು ಇದೆರಡು ಹಾಕೋಬಹುದು ಅಷ್ಟೇನೆ. ಅಯ್ಯೋ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೀರಿ, ಯಾರು ಹೇಳ್ಕೊಡ್ತಾನಿಲ್ಲ ಕರೆಕ್ಟ್ ಆಗಿ. ಒಳ್ಳೆ ಗೀ ರೈಸು ತಿನ್ನಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ನೀವು ಆಮೇಲೆ ಹೇಳ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ಏನ್ ಮಾಡೋಣ ನೆಕ್ಸ್ಟ್ ಕ್ಲೋಸ್ ಮಾಡೋಣ. ಸುಜಿತ್ ಅವ್ರೆ, ಈ ಕಡೆ ಒಳ್ಳೆ ಗೀ ರೈಸ್ ಅನ್ನ ರೆಡಿ ಮಾಡ್ತಾ ಇದೀವಿ. ಈ ಗೀ ರೈಸ್ ಕಾಂಬಿನೇಷನ್ ಏನ್ ಮಾಡ್ತೀರಾ? ವೆಜ್ ಕುರ್ಮಾ, ಮಿಕ್ಸ್ ವೆಜಿಟೇಬಲ್ ಕುರ್ಮಾ. ಮಿಕ್ಸ್ ವೆಜಿಟೇಬಲ್ ಕುರ್ಮಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಏನೇನ್ ತಂದಿದ್ದೀರಾ ಮಾಡಕ್ಕೆ? ವೆಜ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಹಸಿ ಬಟಾಣಿ, ಹೂಕೋಸು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಬ್ಯಾಡಗಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಧನಿಯಾ, ಅರಿಶಿನ, ಗೋಡಂಬಿ, ತೆಂಗಿನಕಾಯಿ ತುರಿ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಪ್ಯಾನ್ ಸ್ವಲ್ಪ ದೊಡ್ಡದೇ ಬೇಕು, ಎಲ್ಲ ಫ್ರೈ ಮಾಡ್ಕೋಬೇಕು. ಏನ್ ಬೇಕು ನಿಮ್ಗೆ ಇವಾಗ? ಪ್ಯಾನ್ ಒಂಚೂರು ದೊಡ್ಡದು. ಇದು ಎಷ್ಟು ವಿಜಲ್? 2 ವಿಜಲ್ ಸಾಕಾಗಿಕ್ಕೆ? 2 ವಿಜಲ್ ಸ್ಟಾರ್ಟ್ ಮಾಡ್ಬೋದಲ್ಲ? ಈ ಕುಕ್ಕರ್ ಸ್ಪೆಷಲ್ ಏನ್ ಗೊತ್ತಾ? ಪೂರ್ತಿಯಾಗಿ ಎಲ್ಲ ಏರೋಟಾಗ್ಬಿಡುತ್ತೆ. ಅದಾಗದೇ ಆಗ್ಬಿಟ್ಟಿದ್ ನಾನು ಇವಾಗಲೂ ಅಷ್ಟೇನೆ. ನಿಮ್ ಒಂದ್ಸರಿ ಬಿಟ್ಟು ತಿರ್ಗಾ ಕೂಲ್ ಆಗ್ಬೇಕು ಅಂತ ಬಿಡೋ ಅವಶ್ಯಕತೆ ಇಲ್ಲ. ಇದು 800 ಅವ್ರ ಕುಕ್ಕರ್. ಸಾಕಲ್ಲ? ಕುಕ್ಕರ್ ಆಫ್ ಮಾಡಿದ್ದೀನಿ. 2 ವಿಜಲ್ ಆಗಿದೆ. ಎಷ್ಟು ಹಾಕೋಣ ಎಣ್ಣೆ? ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಷ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಸಾಲೆ ತಯಾರು ಮಾಡೋದಕ್ಕೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ತೀನಿ ನಾನು. ಓಕೆ. ಫ್ರೈ ಮಾಡಿ ಗ್ರೈಂಡ್ ಮಾಡ್ತೀನಿ. ಓಕೆ. ವೆಜ್ ಕುರ್ಮಾ ಗೀ ರೈಸ್ ಕಾಂಬಿನೇಷನ್. ಹೌದು. ಓಕೆ ಮೇಡಮ್. ಚಕ್ಕೆ, ಓಕೆ, ಲವಂಗ. ಓಹೋ, ಸ್ವಲ್ಪ ಅಬ್ದೂತ, ಸ್ವಲ್ಪ ಮಸಾಲೆ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತಲ್ಲ. ಕುರ್ಮಾ ಅಂದ್ರೆ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು, ಇಲ್ಲಾಂದ್ರೆ ಅಬ್ದೂತ ಮಾಡ್ದಂಗೆ ಅನ್ಸಲ್ಲ. ಏಲಕ್ಕಿ ಜಾಸ್ತಿ ಬೇಡ, ಗೀ ರೈಸ್ ಹಾಕಿರ್ತೀವಿ, 1 ಹಾಕ್ತೀನಿ. ಓಕೆ ಮೇಡಮ್. ಸೋಂಪು ಹಾಕ್ಬೇಕು ಇದಕ್ಕೆ ಸ್ವಲ್ಪ. ಓಕೆ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಓಕೆ. ಈರುಳ್ಳಿ 1 ದೊಡ್ಡ ಈರುಳ್ಳಿ. ಓಕೆ. ಸ್ವಲ್ಪ ಫ್ರೈ ಮಾಡ್ಕೊಂಡು. ಈಗಿನ ತುಪ್ಪ ಹಾಕೋದು ಬೇಡಲ್ಲ? ಇಲ್ಲ, ಆಯಿಲಲ್ಲಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿ ಅಡಿಗೆ ಮಾಡಿದ್ರೆ ಸ್ವಲ್ಪ ರುಚಿ ಬೇರೆ ತರನೇ ಇರುತ್ತಲ್ಲ. ಹೌದು, ಮಸಾಲೆನ ಫ್ರೈ ಮಾಡಿ ಗ್ರೈಂಡ್ ಮಾಡೋದ್ರಿಂದ ಅದು ಫ್ಲೇವರ್ ಬೇರೆ. ಏನ್ ಮಾಡ್ತಾರೆ ಸುಜಿತ್ ಅವರು? ವರಮಹಾಲಕ್ಷ್ಮಿಗಂದ್ರೆ ಹೋಳಿಗೆನೆ ಮೇನು. ಓಕೆ. ಹೋಳಿಗೆ, ಆಮೇಲೆ ಏನ್ ಹೋಳಿಗೆ ಮಾಡ್ಕೊತಾ ಇದ್ದೀರಾ ನೀವು? ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ. ಆಮೇಲೆ ಎಲ್ಲಿಗೂ ಹೋಳಿಗೆ ಮಾಡ್ತೀರಾ? ಒಂದಿನ ಹಿಂಗೆ ಮಾಡಿರ್ತೇವೆ. ಓಕೆ. ಮತ್ತೆ ಫ್ರೆಶ್ ಆಗಿ ಲಕ್ಷ್ಮಿಗೆ ಅಂತ ಅವತ್ತಿನ ದಿನ ಬೇಳೆ ಹೋಳಿಗೆ ಮಾಡೋದು. ಓಕೆ. ಇದು ಖಾರದ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ 2 ತಗೊಂಡಿದ್ದೀನಿ. ಓಕೆ ಮೇಡಮ್. 2 ಮಿಕ್ಸ್ ಮಾಡಿ ಎಷ್ಟೆಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು. ಓಕೆ. ಸ್ವಲ್ಪ ಖಾರ ಇರ್ಬೇಕಲ್ಲ, ಇದು ಪೂರ್ತಿ ಸಪ್ಪಗಿರೋದ್ರಿಂದ. ಹೌದು, ಅದು ಒಂದು ಕಲರ್ಗೆ, ಒಂದು ರುಚಿಗೆ. ಹೌದು. ಧನಿಯಾ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ನಮ್ಗಿಲ್ಲಿ ಕೆಲವರಿಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಧನಿಯಾ ಮೆಣಸಿನಕಾಯಿ ಅಂದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಸಹ ಹಾಕೋಬಹುದು. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ನೆಲ್ಲ ಫ್ರೈ ಮಾಡ್ಕೊಂಡು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ನಿಮ್ಗೆ ಗೊತ್ತಾಗುತ್ತೆ ಮೆಜರ್ಮೆಂಟ್ ಎಷ್ಟು ಹಾಕ್ಬೇಕು ಅನ್ಸಿದ್ರೆ ಅದನ್ನೇ ಹಾಕೋಬಹುದು. ಓಕೆ. ಮೆಜರ್ಮೆಂಟ್ ಸುಚಿತ್ರ ಅವ್ರೆ. ಶುಂಠಿ ಓಕೆ, 1 ಸ್ಮಾಲ್ ಪೀಸ್. ಆಮೇಲೆ ಬೆಳ್ಳುಳ್ಳಿ. ಓಕೆ. ಅಂತೂ ಹಬ್ಬದ ದಿನ ಒಳ್ಳೆ ಗೀ ರೈಸು, ಒಳ್ಳೆ ಒಂದು ಕುರ್ಮಾ ಮಾಡ್ಕೊಂಡು ತಿಂತಾ ಇರೋ ಮಜಾನೇ ಬೇರೆ. ಹೌದು. ಈಗ ಫ್ಲೇವರ್ಸ್ ಗೊತ್ತಾಗ್ತಾ ಇದೆ ನೋಡಿ, ಸ್ಪೈಸಸ್, ಮೆಣಸಿನಕಾಯ್ದು ಎಲ್ಲ ಫ್ಲೇವರ್ ಬಿಡ್ತಾ ಇದೆ ಹುರಿಯೋದ್ರಿಂದ. ಓಕೆ. ಟೊಮೆಟೊ ಹಾಕೊಂಡ್ಬಿಡ್ತೀವಿ? ಎಲ್ಲ ಹಾಕ್ಬಿಡ್ತೀನಿ, ಎಲ್ಲ. ಓಕೆ. ಟೊಮೆಟೊ 2 ಟೊಮೆಟೊ ಎಷ್ಟು ಹಾಕೋಣ. ಓಕೆ. ಓಕೆ. ಆಮೇಲೆ ತರಕಾರಿ ಎಲ್ಲ ಕುಕ್ಕರ್ ಕೂಗಿಸ್ಬಿಡ್ಬೇಕು ಇದನ್ನೇ. ಕುಕ್ಕರ್ಗೆ ಹಾಕಿದ್ರೆ ತರಕಾರಿಗಳೆಲ್ಲ ಚೆನ್ನಾಗಿ. ಅಕಸ್ಮಾತ್ ನಾವು ವೆಜಲ್ ಮಾಡ್ಬೇಕು, ಪಾತ್ರೆಯಲ್ಲಿ ಮಾಡ್ಬೇಕು ಅಂದ್ರೆ ತರಕಾರಿನ ಸ್ಟೀಮ್ ಕುಕ್ ಮಾಡ್ಕೊಂಡು ಪಾತ್ರೆಯಲ್ಲಿ ಮಾಡ್ಕೋಬಹುದು. ರುಚಿನೂ ಹಂಗೆ ಇರುತ್ತೆ, ಏನು ವೇಸ್ಟ್ ಆಗಿರುತ್ತೆ. ತರಕಾರಿಗೆ ಬೇಯಿಸಕ್ಕೆ ನೀರು ಬಳಸಿರ್ತೀವಲ್ಲ ಅದನ್ನೇ ಗ್ರೇವಿಗೆ ಹಾಕೋಬಹುದು. ಓಕೆ. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದ್ದೀವಿ.
ನೀನ್ ಜೋರ್ ಇದೆಯಲ್ಲ ಜೋರಿದೆ, ಬರ್ತಾ ಇದೆಯಲ್ಲ ಘಮ, ಅದ್ಭುತವಾದ ಘಮ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಗೆ ಮೇಡಮ್, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಜಾಸ್ತಿ ಬೇಡ, ಸ್ವಲ್ಪ. ಹುರ್ಕೊಂಡ್ ಮಾಡೋದು ಅದೇ ರುಚಿ ಬೇರೆ ತರ, ಹಸಿ ಫ್ರೆಶ್ ಆಗಿರುತ್ತೆ. ಹೌದು, ನೀವು ಈ ರುಬ್ಕೊಂಡ್ ಮಾಡಿದ್ರೆ ಆ ಫ್ಲೇವರ್ ತುಂಬಾ ಅದ್ಭುತವಾಗಿರುತ್ತೆ. ಹುರ್ಕೊಂಡ್ ಮಾಡೋದು ಅದೇ ರುಚಿ ಬೇರೆ ತರ, ಹಸಿ ಫ್ರೆಶ್ ಆಗಿರುತ್ತೆ. ಹೌದು, ನೀವು ಈ ರುಬ್ಕೊಂಡ್ ಮಾಡಿದ್ರೆ ಆ ಫ್ಲೇವರ್ ತುಂಬಾ ಅದ್ಭುತವಾಗಿರುತ್ತೆ. ಹಬ್ಬದ ದಿನ ಹಿಂಗೆ ಮಾಡ್ಬೇಕು, ಹಳೆ ಲಡ್ಡು ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಸಾಕಿದು ಇಷ್ಟು ಒಂದ್ ಸೈಡ್ ಫ್ರೈ ಆಗ್ತಾ ಇರ್ಲಿ. ಸ್ವಲ್ಪ ಕಾಯಿ, ಗಸಗಸೆ ಮತ್ತು ಗೋಡಂಬಿ ಅದೊಂಚೂರು ಲೈಟ್ ಆಗಿದೆ. ಕುರ್ಮಾ ಅಂದ್ರೆ ಗಸಗಸೆ ಇರ್ಲೇಬೇಕು, ತಿಕ್ಕಾಗಿ ಬರ್ಬೇಕು ನಮ್ಗೆ. ಹೌದು, ತಿಂದ ತಕ್ಷಣ ಬರ್ಬೇಕು. ಹಾಕಿ, ನೀವ್ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ನಾನು. ಓಕೆ, 1 ಸ್ಪೂನ್ ಅಷ್ಟು ಗೋಡಂಬಿ. ಓಹೋ, ಹಾಕಿ ಕಾಯಿ ತುರಿ ಹಾಕಿ. ಕಾಯಿ ತುರಿ ಸ್ವಲ್ಪ. ನಾವೆಷ್ಟು ತರಕಾರಿ ತಗೊಂಡಿರ್ತೀವಿ ಓಕೆ, ಅಷ್ಟು ಕಾಯಿ ನೋಡ್ಕೊಂಡು ಎಷ್ಟು ಗ್ರೇವಿ ಬೇಕು ಅದರ ಪ್ರಮಾಣ ಅಷ್ಟು ಕಾಯಿ ಸಾಕು. ಅದು ಆಫ್ ಮಾಡಿಬಿಡಿ, ಅಷ್ಟು ಬಿಸಿ ಸಾಕು. ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಗಸಗಸೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆ ಬಿಸಿಗೆನೆ ಗೋಡಂಬಿ ಮತ್ತು ಕಾಯಿನ ಹಾಕಿದ್ರೆ ಸಾಕು. ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ಎಲ್ಲ. ಈಗ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೋತೀನಿ. ಓಕೆ, ಮಾಡ್ಕೊಳ್ಳಿ ಮೇಡಮ್. ಫಸ್ಟ್ ಇದಕ್ಕೆ ರುಬ್ಕೊಂಬೋಣ ಅಲ್ವಾ? ರುಬ್ಕೊಂಡು ಗಸಗಸೆ ಮತ್ತೆ ಗೋಡಂಬಿ, ತೆಂಗಿನಕಾಯಿ ತುರಿ ಇಷ್ಟೆಲ್ಲ ಹಾಕೊಂಡಿರೋದು ನಾವು. ಡ್ರೈ ರೋಸ್ಟ್ ಮಾಡ್ಕೊಂಡಿದೀವಿ. ಕಾಯಿ, ಗಸಗಸೆ ಮತ್ತು ಗೋಡಂಬಿ ಸ್ವಲ್ಪ ಯಾವ್ದಾದ್ರು ಫ್ರೈ ಮಾಡಿ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಸ್ವಲ್ಪ ಡ್ರೈ ಪೌಡರ್ ಮಾಡಿ ಆಮೇಲೆ ನೀರು ಹಾಕ್ತೀನಿ. ಆಗಿದೆ ಇದು ಮಸಾಲೆ ಇರುತ್ತೆ. ಇದಾದ್ಮೇಲೆ ಏನ್ ಮಾಡ್ತೀರಾ ಮೇಡಮ್? ಸಿಹಿ ಏನ್ ಮಾಡ್ತಿದ್ದೀರಾ ಇವತ್ತು ಹಬ್ಬಕ್ಕೆ? ಹಾಲು ಹೋಳಿಗೆ ಅಂತ. ಹಾಲು ಹೋಳಿಗೆ, ಹಾಲು ಒಬ್ಬಟ್ಟು ಅಂತಾರೆ. ಹೌದು, ಹಾಲು ಹೋಳಿಗೆ ಗ್ರೈಂಡ್ ಮಾಡ್ತೀನಿ. ಮಾಡಿ ಮೇಡಮ್, ಮಾಡಿ. ಓಕೆ, ಈ ಕಡೆ ನಾವು ಕಾಯಿ, ಗಸಗಸೆ, ಗೋಡಂಬಿ ರುಬ್ಬಿಟ್ಕೊಂಡಿದೀವಿ. ಮಸಾಲೆ ರುಬ್ಬಿಟ್ಕೊಂಡಿದೀವಿ. ಇವಾಗ ಏನ್ ಕುಕ್ಕರ್ ಇಟ್ಟರೆ ಓಕೆ ಮೇಡಮ್, ಕುಕ್ಕರ್ ಇಟ್ಟಿದೀವಿ. ಈ ಕಡೆ ಕುಕ್ಕರ್ ಗೀ ರೈಸು ರೆಡಿ ಆಗಿದೆ ಅನ್ಕೊಂಡಿದೀನಿ. ತೆಗಿಬೋಣವಾ? ತೆಗಿರಿ, ಬಳಸ್ಕೊಂಡ್ರಿ ರೀ, ಆಮೇಲೆ ತೆಗೋಣ. ಇಷ್ಟೊಂದು ಈಸಿ ಗೀ ರೈಸ್ ಮಾಡೋದು ಅಂತ ಗೊತ್ತಿಲ್ಲ ಸುಚಿತ್ರಾ. ಈಸಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ದ, ಮುಷ್ಟ, ತಿಂದ ಅಷ್ಟೇ. ಹೌದು, ಕಾಯಿ ಹಾಲು ತಕೋಬೇಕು, ಅದೇ ಕೆಲಸ ಅಷ್ಟೇ. ಸ್ವಲ್ಪ ಬಿಸಿನೀರು ಹಾಕಿ ತಕೊಂಡ್ರೆ ಕಾಯಿ ರೆಡಿಮೇಡ್ ಸಿಗುತ್ತೆ ಅಂತ ಪ್ಯಾಕೆಟ್ ತಂದ ಉಯ್ಕೊಂಡ. ಬಟ್ ಫ್ರೆಶ್ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲೆ ಕಾಯಿ ಹಾಲು ತಗೊಂಡು. ಆಯಿಲ್ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಲಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೇನು ಬರೀ ಡೈರೆಕ್ಟ್ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ತರಕಾರಿಗಳನ್ನೆಲ್ಲ ಅಷ್ಟೇ. ನಾನು ಬೇರೆ ಉಳ್ಕೊಂಡ್ಬಿಡಿದೀವಲ್ಲ ನಾವು ಎಲ್ಲ ಹಾಕೊಂಡಿದೀವಿ. ಬೀನ್ಸ್ ಹಾಕ್ತಾ ಇದ್ದೀನಿ, ಒಂದು ಬೌಲ್ ಅಷ್ಟು. ಆಲೂಗಡ್ಡೆ ಓಕೆ, ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ರೆ ಕುರುವಾಗಿ ಚೆನ್ನಾಗಿರುತ್ತೆ. ಕ್ಯಾರೆಟ್, ಓಕೆ, ಬಟಾಣಿ, ಒಂದು ಹಸಿ ಬಟಾಣಿನ ಯಾವ್ದಾದ್ರು ತಗೋಬಹುದು. ಓಕೆ, ಸೀಸನ್ ಇಲ್ಲ ಅಂದ್ರೆ ಫ್ರೋಸನ್ ಪೀಸ್ ಯಾವ್ದು ಅವ್ರ ಸೀಸನ್ ಅಲ್ಲಿ ಹಾಕೋಬಹುದು.
ಕಾಲಿಫ್ಲವರ್ ಹಾಕಿ. ಸ್ವಲ್ಪ ಅರಿಶಿನ ಹಾಕಿ ತರಕಾರಿಗೆ. ನಮ್ಮ ವರಮಹಾಲಕ್ಷ್ಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಎವರೆಸ್ಟ್ ಟರ್ಮರಿಕ್ ಪೌಡರ್. ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆ ತರಕಾರಿಗಳನ್ನೆಲ್ಲ, ಬೇಗ ಕುಕ್ ಆಗುತ್ತೆ, ಓಕೆ ಚೆನ್ನಾಗಿರುತ್ತೆ. ಓಕೆ. ಇವತ್ತು ನಾನ್ ಸ್ಟಾಪ್ ಸುಚಿತಾ, ನಿಮ್ಗೆ ಬ್ರೇಕೇ ಇಲ್ಲ, ಬ್ರೇಕ್ ತೊಗೊಳಂಗಿಲ್ಲ ಯಾರು. ಕಂಟಿನ್ಯೂಸ್ ಅಡಿಗೆ ಸ್ಪೆಷಲ್ ಅಲ್ವಾ? ಊಟ ಆದ್ಮೇಲೆ ಬ್ರೇಕ್, ಆಮೇಲೆ ಪಾಸ್ ಹೇಳೋದು. ಓಕೆ. ಫಿಶ್ ಮಸಾಲಾನಾ? ಮಸಾಲ ರುಬ್ಬಿರಂತ ಮಸಾಲ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಮೊದಲೇ ಹುರಿದಿದೀವಿ, ಜಾಸ್ತಿ ಹೊತ್ತೇನು ಹುರಿಯೋಷ್ಟು ಬೇಕಾಗಲ್ಲ. ಓಕೆ. ಹಸಿ ವಾಸನೆ ಎಲ್ಲ ಹೋಗಿದೆ ಮಸಾಲೆ ಪದಾರ್ಥಗಳಲ್ಲಿ. ಈಗ ಉಪ್ಪು ಹಾಕೊಂಡ್ಬಿಡ್ತೀರಾ? ತುಪ್ಪ ಹಾಕ್ತೀನಿ, ತರಕಾರಿಗೆ ಇಡೀಬೇಕು, ಇಲ್ಲಾಂದ್ರೆ ತರಕಾರಿ ಸಪ್ಪೆ ಸಪ್ಪೆ ಆಗುತ್ತೆ. ಲಾಸ್ಟ್ ಅಲ್ಲಿ ಹಾಕಿದ್ರೆ ಓಕೆ. ತರಕಾರಿಗೆ ಇಡುವಷ್ಟು ಉಪ್ಪು. ಒಳ್ಳೆ ನವರತ್ನ ಕುರ್ಮಾ ಆದಂಗೆ ಆಗ್ತದೆ. ನವರತ್ನ ಕುರ್ಮಾ ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಹೌದೌದು. ಇದು ಸಿಹಿ ಬರಲ್ಲ. ಸ್ವೀಟ್ ಎಲ್ಲ ಮಾಡಬಾರ್ದು. ಇದು ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಚಪಾತಿ ಪೂರಿ ಕಟ್ಟಲ್ಲಿ ಇಟ್ಕೊಂಡು ಇವತ್ತು, ಹೌದು. ಆಮೇಲೆ ಗೀ ರೈಸ್ ಇಟ್ಕೊಂಡು, ಆಮೇಲೆ ಆಲೂ ಬೋಟ್ ಇಟ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮಜಾನೇ ಬೇರೆ ಬಿಡಿ. ಸ್ವಲ್ಪ ಫ್ರೈ ಆಗಲಿ ಮಸಾಲೆಯಲ್ಲಿ. ಆಮೇಲೆ ಕಾಯಿ ಗಸಗಸೆ ಮತ್ತು ಗೋಡಂಬಿ ಪೇಸ್ಟ್ ನ ಹಾಕಿ. ಓಕೆ. ತುಂಬಾ ಸಖತ್ತಾಗಿರುವಂತ ಗ್ರೇವಿ ರೆಡಿ ಆಗ್ತದೆ ಅನ್ಕೊಂಡಿದೀನಿ. ಗ್ರೇವಿ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಕೆಲವು ಸರಿ ಗ್ರೇವಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಕಸ್ತೂರಿ ಸ್ವಲ್ಪ ಕಸೂರಿ ಮೇಥಿ ಬೇಕಾದು, ಇದು ಆಪ್ಷನಲ್. ಓಕೆ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ. ಇಷ್ಟ ಇಲ್ಲ ಅಂದ್ರೆ ಬೇಡ. ಸ್ವಲ್ಪ ರೆಸ್ಟೋರೆಂಟ್ ತರ ಹಂಗೆ ಬರ್ತದೆ. ಕಸೂರಿ ಮೇಥಿ ಹಾಕ್ಬೇಕು. ಎಸ್. ಹಬ್ಬದ ದಿನ ಏನ್ ರೆಸ್ಟೋರೆಂಟ್ ವಿಚಾರ, ನಮ್ಮಲ್ಲೇ ನಾವು ನಮ್ಮ ತರ ಮಾಡ್ಕೊಂಡು ಹೌದು ಅಲ್ಲ. ಹೌದು. ನೀರು ಹಾಕ್ತೀನಿ. ಇದು ಗಟ್ಟಿ ನೀರ್ಲಿ ಸಿಕ್ಕ ನೀರು ಸಾಕಲ್ಲ. ಸಾಕು. ಟೇಸ್ಟ್ ಮಾಡೋಣ. ಎರಡು ವಿಸಿಲ್ ಕೂಗಿದ್ರೆ 2 ವಿಸಿಲ್ ಕೂಡುತ್ತಂತ ನಾವು ಟೈಮ್ ಕೊಡಕ್ಕಾಗಲ್ಲ ಸುಚಿತಾ. ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ? ಹಾಲೊಳಗೆ ಹಾಲೊಳಗೆ ರೆಡಿ ಮಾಡ್ಕೊಳ್ಳಿ. Ready. ಅಷ್ಟೊಳಗೆ ಈ ಕಡೆ ಕುಕ್ಕರ್ ಈ ಕಡೆ ಇಟ್ಕೊಳ್ತೀನಿ ನಾನು. ಏನ್ ಮಾಡ್ತಾ ಇದ್ದೀರಾ ಸಿಹಿಗೆ? ಇವತ್ತು ಹಾಲು ಹೋಳಿಗೆ ಅಂತ ಅಂದ್ರೆ ಪೂರಿನ ಮಾಡ್ಕೋಬೇಕಾಗುತ್ತೆ. ಪೂರಿ ಮಾಡ್ಕೊಂಡು ಪೂರಿನ ಪಾಯಸ ಮಾಡ್ಕೋಬೇಕು. Okay. ಪೂರಿ ಮಾಡಿ ನೆನ್ಸೋದು. ಹೌದು ನೆನ್ಸೋದು. ಹೌದು. ಯಾಕೋ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ತೋರಿಸಿಲ್ಲಪ್ಪ ಇದನ್ನ. ಇದು ಸಿಹಿ ಅಡಿಗೆ ಹಬ್ಬಗಳಿಗೆ ಮಾಡ್ತಾರೆ. ಸರಿ. ಮತ್ತೆ ಇನ್ನೊಂದು ಏನಂದ್ರೆ ಹೋಳಿಗೆ ಮಾಡಕ್ ಬರ್ದೇ ಇರೋರು ಇದು ಈಸಿಯಾಗಿ ಮಾಡ್ಕೋಬಹುದು. ಓಕೆ. ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಏನ್ ಮಾಡ್ತೀರಾ? ಫಸ್ಟ್ ಪೂರಿಗೆ ಹಿಟ್ಟು ಕಲ್ಸ್ಕೊಳ್ಳೋಣ. ಹೋಳಿಗೆಗೆ Okay. ಹಿಟ್ಟು ಕಲ್ಸಿಡೋಣ, ಆಮೇಲೆ ಪಾಯಸ ಮಾಡ್ತೀವಿ. ಓಕೆ. ಇದು ಕಲ್ಸ್ಕೊಳ್ಳಿ. ತೊಗೊಳ್ಳಿ. ಮಿಕ್ಸಿಂಗ್ ಬೋಲ್. ಅಂದ್ರೆ ಈ ಕಡೆ ಕುರ್ಮಾ ಮಾಡಿದೀವಿ, ಗೀ ರೈಸ್ ಆಗ್ತದೆ, ಆ ಕಡೆ ಪಾಯಸ ಮಾಡ್ತಾ ಇದ್ದೀರಾ, ಪೂರಿ ಮಾಡೋದ್ರೊಳಗೆ ಹಾಕಿ ಆಲೂ ಬಟ್ ಮಾಡ್ತೀರಾ. ಇವತ್ತು ಅದ್ಭುತವಾದ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ. ಹಾಲು ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಗಸಗಸೆ, ತೆಂಗಿನಕಾಯಿ ತುರಿ, ಗೋಡಂಬಿ, ಬಾದಾಮಿ, ಬೆಲ್ಲ, ಏಲಕ್ಕಿ ಪುಡಿ, ಹಾಲು, ತುಪ್ಪ, ಉಪ್ಪು, ಎಣ್ಣೆ. ಇದು ಸ್ವಲ್ಪ ಗಟ್ಟಿ ಹಪ್ಪಳ ತರ ಲಟ್ಟಿಸ್ಕೋಬೇಕು, ತೆಳುವಾಗಿ ಲಟ್ಟಿಸ್ಕೋಬೇಕು. Okay. ಅದರಿಂದ ಒಂದು ಚಿರೋಟಿ ರವೆ ಏನ್ ತಗೋತೀರಾ? ಮೈದಾ ಅರ್ಧ, ಚಿರೋಟಿ ರವೆ ಅರ್ಧ. ಓಕೆ. ಹಾಕಿ ಮೇಡಮ್. ಕೆಲವು ಪೂರ್ತಿಯಾಗಿ ಬರೀ ಚಿರೋಟಿ ರವೆ ಸಹ ಮಾಡ್ತಾರೆ ಇದನ್ನ. ಓಕೆ. ಅರ್ಧ ಕಪ್ ಮೈದಾ ತಗೊಂಡ್ರೆ ಅರ್ಧ ಕಪ್ ಚಿರೋಟಿ ರವೆ. ವೆರಿ ಗುಡ್. ಆ ಪೂರಿಲಿ ಹಂಗೆ ನಾವು ಈ ಕಡೆ ಇದನ್ನ ಹಾಕೊಂಡು ತಿನ್ಬೋದಲ್ವಾ? ಹೌದು, ಪ್ಲೇನ್ ಆಗಿ ಸಹ ಮಾಡ್ಕೋಬಹುದು. ಓಕೆ. ಒಂದ್ 2 ಪೂರಿ ಎಕ್ಸ್ಟ್ರಾ ಮಾಡಿ ತಿಂತ್ರ ಓಕೆ. ಇದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅರ್ಧ ಕಪ್ ಮೈದಾ ತಗೊಂಡ್ರೆ ಹಾಕಿ. ಅರ್ಧ ಕಪ್ ಅಷ್ಟು ಚಿರೋಟಿ ರವೆ. ಇದು ಆಫ್ ಮಾಡ್ಬೋದಾ? 2 ವಿಜಿಲ್ ಆಫ್ ಮಾಡಿ ಸಾಕು. ಓಕೆ. ಏನ್ ಕುಕ್ಕರ್ ಮೇಲೆ ಕುಕ್ಕರ್ ಇಳಿಯುತ್ತ ಅಡಿಗೆ ಮೇಲೆ ಎಂಡೋರ ಅವ್ರದ್ದು. ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಚಿಟಿಕೆ ಉಪ್ಪು. ಓಕೆ. ತುಪ್ಪ ಹಾಕ್ತೀವಿ ಸ್ವಲ್ಪ ಕಲ್ಸಕ್ಕೆ. ಹಾಕಿ. 1 ಸ್ಪೂನ್ ಅಷ್ಟು ತುಪ್ಪ. ಗೀ ರೈಸು, ಕುರ್ಮಾ, ಆಲೂ ಬಟ್ಟು, ಪೂರಿ ಎಲ್ಲ ಇವತ್ತು ನಮ್ಮ ಅಡಿಗೆ ಮೇಲೆ ಸಿಗ್ತಾ ಇದೆ. ಹೌದು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಮೇಡಮ್. ನೀರ್ ಬೇಕಾ? ನೀರು ಹಾಕಿ ಕಲ್ಸ್ಕೋಬೇಕು. ಅಂದ್ರೆ ಅರ್ಧ ಕಪ್ ಅಂದ್ರೆ ಚಿರೋಟಿಗಳಿಗೆ ಅರ್ಧ ಕಪ್ ಮೈದಾ. ಹೌದು ಅದು ಇಂಪಾರ್ಟೆಂಟ್. ಹೌದು.
ಕ್ರಿಸ್ಪಿ ಆಗಿ ಬರೋಕ್ಕೋಸ್ಕರ ನಾವು ಚಿರೋಟಿ ರವೆನ ತಗೊಂಡು ಓಕೆ. ನೆನ್ಸಿಡ್ಬೇಕು ಹೈಟ್ನ? ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ. ಓಕೆ ನೆನ್ಸೋದು ಅಂದ್ರೆ ಜಾಸ್ತಿ ಬೇಡ, ಒಂದು 15ರಿಂದ 20 ನಿಮಿಷ ನೆನ್ಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಅದಕ್ಕೆ ಫಸ್ಟ್ ಕಲ್ಸಿಟ್ಬಿಡ್ತಾ ಇದ್ದೀನಿ. ಎಷ್ಟು ನಿಮಿಷಗಳ ಕಾಲ ಪುರಿ ಹಿಟ್ಟನ್ನ ನೆನ್ಸ್ಬಿಟ್ಟು ಇಡಬೇಕು ಪೂರಿದು? ಒಂದು 15ರಿಂದ 20 ನಿಮಿಷ ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ. ಓಕೆ. ನಾವು ಇದು ಮಾಡ್ಕೊಂಡು ಹೌದು, ಅದಕ್ಕೋಸ್ಕರ ಫಸ್ಟ್ ಕಲಿಸ್ತಾ ಇದ್ದೀನಿ. ಓಕೆ ಏನೇನು ಇದೆ? ಓಕೆ ಮೇಡಮ್. ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸ್ವಲ್ಪ ಗಸಗಸೆ ನಾವು ಚಿಕ್ಕ ಪ್ಯಾನ್ ಕೊಡಿ, ಫ್ರೈ ಮಾಡ್ಕೊಡ್ತೀನಿ. ಓಕೆ. ಗಸಗಸೆ ಗಸಗಸೆ 2 ಸ್ಪೂನ್ ಹಾಕಿದ್ದೀವಿ. ಸ್ವಲ್ಪ ಆಯ್ತು. ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ. ಅಷ್ಟೇನಾ? ಓಕೆ. ಈ ಕಡೆ ನಾವು ಗಸಗಸೆ ಹುರಿದಿಟ್ಕೊಂಡಿದೀವಿ. ಇದು ಬೆಲ್ಲನ? ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳೋಣ. ಬೆಲ್ಲ ಪಾಕ ಹಾಕಿ ಮೇಡಮ್, ಹಾಕಿ. ಇಲ್ಲಾಂದ್ರೆ ಬೆಲ್ಲನು ರುಬ್ಕೊಳ್ಳಬಹುದು. ಓಕೆ 1 ಬೌಲ್ ಕಾಯಿ ತಗೊಂಡ್ರೆ 1 ಬೌಲ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಸಿಹಿ ಅವ್ರ ಪ್ರಕಾರ ಎಷ್ಟು ಬೇಕಾದ್ರೆ ತಗೊಂಡು ಓಕೆ. ಸ್ವಲ್ಪ ನೀರು ಹಾಕೊಂಡು ಬೆಲ್ಲ ಎಲ್ಲ ಕರಗಲಿ ಸ್ವಲ್ಪ. ಓಕೆ ಮೇಡಮ್. ಹುರಿದಿರುವಂತ ಗಸಗಸೆ ತಗೊಳ್ಳಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಎಷ್ಟು? 1 ಬೌಲ್ ಅಷ್ಟು ಹಾಕೊಂಡು. 1 ಬೌಲ್ ಅಷ್ಟು ತೆಂಗಿನ ತುರಿ. ಪಾಯಸ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಪಾಯಸ, ಯಾಕಂದ್ರೆ ಈ ಪೂರಿ ಮಾಡೋದ್ರಿಂದ Okay. ಅದು ಜಾಸ್ತಿ ತಗೊಳುತ್ತೆ, ಹೇಳ್ಕೊಳ್ಳುತ್ತೆ. ಓಕೆ. ತುಂಬಾ ನೀರಂಗಲ್ಲ, ಸ್ವಲ್ಪ. ಸ್ವಲ್ಪ ಗೋಡಂಬಿ ಮತ್ತು ನೆನೆಸಿರುವಂತ ಬಾದಾಮಿನ ಗ್ರೈಂಡ್ ಮಾಡಿ ಒಟ್ಟಿಗೆ ಹಾಕೊಂಡ್ಬಿಡ್ತೀರಾ? ಇದ್ರ ಜೊತೆಗೆ ಗ್ರೈಂಡ್ ಮಾಡ್ತೀವಿ. ಇದು ಸಪರೇಟ್ ಸಹ ಮಾಡ್ಕೋಬಹುದು. ಓಕೆ. ಇದು ಪಾಯಸಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮ್ಗೆ. ಇನ್ ಗೋಡಂಬಿನ? ಬಾದಾಮಿ ಮತ್ತು ಗೋಡಂಬಿ. ಓಕೆ 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 ಓಕೆ. ಆಮೇಲೆ ಇದು ಕುಯ್ತಾ ಇದೆ, ಪರವಾಗಿಲ್ವಾ? ಕಡಿಮೆ ಮಾಡಿ. ಇದನ್ನ ನುಣ್ಣಗೆ ರುಬ್ಕೊಂತೀನಿ ಈಗ. ರುಬ್ಕೊಳ್ಳಿ ಮೇಡಮ್. ಕಾಯಿ, ಗಸಗಸೆ, ಬಾದಾಮಿ, ಗೋಡಂಬಿ ರುಬ್ಬಿರೋಂಥದನ್ನ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಕಾಯಿ, ಗಸಗಸೆ, ಗೋಡಂಬಿ, ಕಟ ಕಟ ಇವೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸುಚಿತ್ರ. ಹಬ್ಬ ಅಂದ್ರೆ ಹಬ್ಬದ ಅಡುಗೆ ಹಾಗೆ ಇರ್ಬೇಕಲ್ಲ. ಅನ್ನತ್ತೀರಾ? ಹಾ? ಹೌದು. ಅದಕ್ಕೆ ಹಬ್ಬಕ್ಕೆ ತಿಂದ ತಕ್ಷಣ ಪಾಚ್ಕೊಬೇಕು ಅನ್ಸೋದು. ಊಟ ಮಾಡಿ ಹಂಗೆ ನಿಜ ಅಂತಾರಲ್ಲ, ಪಾಯಸ ಹಾಗಿರುತ್ತೆ. ಹಿಂಗೆ ಗಸಗಸೆ ಪಾಯಸ ಈ ತರ ಬಾರಿಸ್ಬಿಟ್ರೆ ಇನ್ನೇನ್ರಿ ಆಗುತ್ತೆ ರೀ. ಓಕೆ. ಇಷ್ಟೊಂದು ಬಾದಾಮಿ, ಇಷ್ಟೊಂದು ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕಿ ಮೇಡಮ್. ಇದು ಕುದಿ ಬಂತು ಅಂದ್ರೆ ಪಾಯಸ ರೆಡಿ ಆಯ್ತು. ಪಾಯಸ ರೆಡಿ. ನೆಕ್ಸ್ಟ್ ಏನು? ಲಾಸ್ಟ್ ಇಲ್ಲಿ ಸ್ವಲ್ಪ ಹಾಲು ಮತ್ತೆ ತುಪ್ಪ ಹಾಕ್ತೀನಿ. ಇನ್ನ ಇದೆ ಅನ್ನಿ. ಸ್ವಲ್ಪ ಬಾಯ್ಲ್ ಬರ್ಲಿ, ಇದೊಂದು ಕುದಿ ಬರ್ಬೇಕು. ಓಕೆ ಮೇಡಮ್. ಇದಾದ್ಮೇಲೆ ಪೂರಿನ ಲಟ್ಟಿಸ್ಕೊಂಡು ಪೂರಿನ ಮಾಡಿ ಇದ್ರೊಳಗೆ ಪೂರಿ ಹಾಕ್ತೀನಿ. ಎಣ್ಣೆ ಇಟ್ಬಿಡೋಣ ಒಂದ್ ಸೈಡ್ ಅಷ್ಟು. ಎಣ್ಣೆ ಹಿಡಿದಿರಿ. ಅದು ಕುದೀತಾ ಇರ್ತೇನಲ್ಲ, ಸ್ವಲ್ಪ ಜಾಸ್ತಿ ಕುದಿಬೇಕಲ್ಲ. ಬಿಸಿಯಾಗಿದ್ದೇನೆ ಮಜಾ ಅದು, ಇಲ್ಲ ಅಂದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಕಾಯಿ, ಗಸಗಸೆ, ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಬೇಕು. ಅದ್ಭುತವಾಗಿ ಬೆಲ್ಲದ ಬರ್ತದೆ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಬ್ಬದ ವಾಸನೆ ಬಂತು ನಮ್ಮ ಅಡಿಗೆ ಮನೆಗೆ. ನೋಡಿ, ಈ ತರ ಕುದೀತಾ ಇದೆ. ಓಕೆ ಕೊನೆಯಲ್ಲಿ ಸ್ವಲ್ಪ ಹಾಲು ಹಾಕ್ಬೇಕು. ಹಾಲು ಹೋಳಿಗೆ ಅಂತ ಹೇಳಿದೀವಿ. ಓಕೆ ಸ್ವಲ್ಪ ಹಾಲು. ಪಾಯಸ ಇಳಿಸಕ್ ಮುಂಚೆ ಯಾವಾಗಲೂ ಒಂದ್ ಸ್ವಲ್ಪ ತುಪ್ಪ ಹಾಕಿ ತಿಳಿಸ್ಬೇಕಾ? ಇಳಿಸ್ಬೇಕು. ಯಾಕೋ ಹೌದು. ಚೆನ್ನಾಗಿರುತ್ತೆ ಅಂತ. ಹೌದು. ಸಾಕ್ಬಿಡ್ರಿ. ಎಷ್ಟು ತುಪ್ಪ ಹಾಕ್ತೀರಿ ನೀವು? ನಾನು ತಿಂತೀನಿ ಅಂತ ಇಷ್ಟೊಂದು ಹಾಕ್ತಾರದ? ಹಬ್ಬ ಇವತ್ತು ನೀವು ಹೇಳಂಗಿಲ್ಲ. ಹಾಕ್ತಾಡಂಗಿಲ್ಲ ಅಂತೀರಾ? ಹಬ್ಬಣ ಆಫ್ ಮಾಡಿ. ಒಂದ್ ಲೆವೆಲ್ಗೆ 3 ರೆಡಿ ಆಗಿದೆ. ಹಬ್ಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಏನು? ನೆಕ್ಸ್ಟ್ ಪೂರಿಯನ್ನ ಮಾಡ್ಕೊಳ್ಳೋಣ. ಈ ಕಡೆ ಪೂರಿ ಮಾಡ್ಕೊಳ್ಳೋಕೆ ಎಣ್ಣೆನು ಕಾಯ್ತಾ ಇದೆ ಸುಚಿತ್ರ. ಮತ್ತೊಮ್ಮೆ ನಿಮ್ಗೆ ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸುಸ್ವಾಗತನ ಬಯಸಿ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ಪೂರಿ ಮಾಡಕ್ಕೆ ಶುರು ಹಚ್ಕೊಂಡ್ರೆ ಪೂರಿನೊಳಗೆ ಹಾಕ್ತಿವಿ. ಹೌದು. ಹೊಟ್ಟೆ ಇದನ್ನ ಹಾಕ್ತಾ ಇದೀವಿ. ಶುರುವಾಗಿದೆ. ಇದು ಸ್ವಲ್ಪ ತಣ್ಣಗಾಗ್ಲಿ. ಓಕೆ. ಅಷ್ಟೊಂದು ಪೂರಿಗಳನ್ನ ಲಟ್ಸ್ಕೊಳ್ಳೋಣ. ಪಾಯಸ ರೆಡಿ. ಪಾಯಸ ರೆಡಿ ಇದೆ. ಇದನ್ನ ಏನಂದ್ರೆ ಪೂರಿ ತರ ಲಟ್ಟಿಸ್ಕೋಬಾರ್ದು, ದಪ್ಪಿಗೆ. ಓಕೆ. ತೆಳುವಾಗಿ ಆದಷ್ಟು ಗರಿ ಬರ್ಬೇಕು ನಮ್ಗೆ. ಹಪ್ಪಳದ ತರ ಲಟ್ಟಿಸ್ಕೋಬೇಕು. ಹಬ್ಬ ಬಂದ್ರೆ ಮಲ್ಲಿದವ್ರಿಗೆಲ್ಲ ಕೆಲಸ ಅಲ್ವೇನ್ರಿ? ಕೆಲ್ಸ, ಹಬ್ಬ ಅಂದ್ರೆ ಕೆಲ್ಸಾನೆ. ಉಬ್ಬಾರ್ದು ಅನ್ನೋದಕ್ಕೆ ಸ್ವಲ್ಪ ಉಬ್ಬಾರ್ದಲ್ಲ ಅದು, ಅದಕ್ಕೋಸ್ಕರ ಸ್ವಲ್ಪ ಚುಚ್ಚಿ ಬೇಯಿಸೋಣ. ಓಕೆ.
ಹಾಗಿದೆಯೇನು? ಓ ಹಾಕಿ ಧೈರ್ಯವಾಗಿ ಹಾಕಿ, ಕಾದಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕಾಯಿಸೋಣ. ಹಾಕ್ರಿ ಅವೆಲ್ಲ ಏನ್ ಬೇಡ. ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ. ಆಯ್ತು, ಫಸ್ಟ್ ಹಾಕಿದ ತಕ್ಷಣ ಕಪ್ಪಾಗ್ಬಿಡುತ್ತೆ. ನೀವು ಹಾಕ್ರಿ ಸುಚಿತ್ರಾ ಅವ್ರೆ, ಹಾಕ್ರಿ. ನಿಮ್ಮಲ್ಲಿ ಯಾರ್ರಿ ಪೂರಿ ಕಟ್ಟಿಯೋದು? ನೀವೇನೇ ಉಗ್ತಾ ಇದೆ. ಹುಬ್ಳಿ ಏನಾಗಲ್ಲ. ಹಾಕಿ ಮೇಡಮ್, ತೆಳುವಾಗಿ ರೀತಿ ನಡ್ಸ್ಕೋಬೇಕು. ಹಾಕಿ ಮೇಡಮ್. ಅದು ಉಬ್ಬಾರ್ದು ಅನ್ನೋದಕ್ಕೆ ಮಧ್ಯದಲ್ಲಿ ಸೇರ್ಕರಣ ಮಾಡಿದ್ದೀನಿ. ಓಕೆ, ದಪ್ಪ ಲಟ್ಟಿಸ್ಕೋಬಾರ್ದು, ಇದಕ್ಕೆ ತೆಳು ಇರ್ಬೇಕು. ಇದು ನೋಡ್ರಿ, ಹಿಂಗೆ ಇಟ್ಟಿರಿ ನಮ್ಗೆ ಸಪರೇಟ್ ಆಗಿ. ಉಗ್ತಾ ಇದೆ ಚೆನ್ನಾಗಿ ಅಲ್ಲ, ಹುಬ್ಳಿಯಿಂದ ಅನ್ನೋದು ಇದಲ್ಲ. ಹಂಗೇನೆ ರೀ ಚಿತ್ರ, ಉಗ್ಬೇಕ್ರಿ. ಓಕೆ, ಸಾಕಾ? ನೆಕ್ಸ್ಟ್ ಏನಿದೆ? ಅಷ್ಟೇ ಅಲ್ರಿ, ಬಂದು ಈ ಕಡೆ, ಸೇವ್ ಮಾಡೋದು. ಬಂದ ಈ ಕಡೆಗೆ. ಪೂರಿ ಮಾಡ್ತೀರಾ? ಹೌದ್ರಿ, ಕೈ ಎತ್ತಿ ಸ್ವಲ್ಪ ಹಿಂಗೆ ಹೇಳಿರಿ. ಬಿಡ್ರಿ. ಸಣ್ಣ ಪೂರಿ ಮಾಡ್ತಾ ಇದ್ದೀರಾ? ನೋಡಿ, ಅದೇ ಚೆನ್ನಾಗಿರೋದು. ನೋಡ್ರಿ ಅಲ್ಲಿ ಹೆಂಗ್ ಬಂದಿದೆ ರೀ ಪೂರಿ ರೀ ಸುಚಿತ್ರಾ. ಸರಿ, ನಾನು ನೀವೇನ ಆ ಕಡೆ ನಿಂತ್ಕೋಬಿಡಿ, ಸದ್ ಈ ಕಡೆನೇ ಇರಿ. ಯಾಕೆ ನೋಡ್ರಿ ಇಲ್ಲಿ ಹಂಗ ಉಬ್ಬಾರ್ದ್ರಿ ಪೂರಿ? ಬನ್ರಿ, ಪೂರಿ ಮಾಡಕ್ ನಮ್ಗೆ ಹೇಳ್ಕೊಡ್ತೀರಾ? ಸರಿಗಿರುತ್ತೆ. ನೋಡ್ರಿ ಎಷ್ಟ್ ಬೇಕ್ರಿ ಪೂರಿ, ನೋಡ್ರಿ ನಾನು ಫ್ಲೇಮ್ ಕಡಿಮೆ ಮಾಡಿ ಇಲ್ಲ, ಚೆನ್ನಾಗಿ ಪಸ್ತಾರ ಬರ್ತಾ ಇದೆ. ಸ್ಲೋ ಫ್ಲೇಮ್ ಮಾಡಿ ಪಪ್ಪ ತರ ಮಾಡ್ಬೇಕು. ನೋಡ್ರಿ, ಹಬ್ಬದ ದಿನ ಇದೇ ಫೇಮಸ್ ಆಗೋದು, ಚಿಕ್ಕ ಪೂರಿ. ಚಿಕ್ಕ ಪೂರಿ. ಅದೇ ನಾರ್ತ್ ಇಂಡಿಯನ್ ಡಿಶ್ ಅಲ್ಲಿ ಕೊಟ್ಟಿರ್ತಾನೆ ಎರಡಷ್ಟು ಆ ತರ ಬಂದಿದೆ. 2 ಪೂರಿ. ಓಕೆ, ಪೂರಿ ಕತೆ ಸಾಕು. ಹೊಟ್ಟೆ ಬೇಜಾನ ಸಿಗ್ತಾ ಇದೆ. ಹಬ್ಬದ ದಿನ ಇಷ್ಟ 1-1:30 ನಾವು ಊಟ ಆಗ್ಬಿಡ್ಬೇಕು. ಹಬ್ಬದ ದಿನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಬೆಳಗ್ಗೆ ಟಿಫನ್ ಬೇರೆ ಮಾಡಿಲ್ಲ. ಹೌದು. ಸುಚಿತ್ರಾ ನೋಡ್ರಿ, ಪಾಯಸ ನಿಮ್ಗೋಸ್ಕರ. ಪಾಯಸ ರೆಡಿ ಇದೆ, ಒಳ್ಳೆ ಪಾಯಸ ರೆಡಿ ಆಗಿದೆ, ಪೂರಿ ರೆಡಿ ಇದೆ. ಈ ಎರಡು ಮಿಕ್ಸ್ ಮಾಡಿದ್ರೆ ಹಾಲು ಬಿಡುತ್ತೆ, ಹಾಲೊಳಗೆ ಆಗುತ್ತೆ. ಹೆಂಗ್ರಿ ಸುಚಿತ್ರಾ? ಇದ್ರ ಮೇಲೆ ಹಾಕಿ ನೆನ್ಸಿಡ್ಬೇಕು. ಇದನ್ನೇ ಹಾಲೊಳಗೆ ಅಂತಾನೆ ಹೇಳೋದು. ಇದನ್ನ ಪಾಯಸ, ಹಾಲೊಬ್ಬಟ್ಟು ಅಂತಾನು ಹೇಳ್ತೀವಿ. ಪಾಯಸ ಪುರಿ ಸೇರಿದ್ರೆ ಹಾಲು ಒಬ್ಬಟ್ಟಾಗುತ್ತೆ ಅಂತ ಹೌದು. ಗೊತ್ತಾಗಿದ್ದು ಸುಚಿತ್ರ. ಹಾಕ್ರಿ ನೀವು ಹಬ್ಬಗಳಲ್ಲಿ ತಿಂದಿಲ್ಲ ನೀವು? ಅದು ತಿಂದಿದೀವಿ, ಬಟ್ ಹೆಸರು ಸ್ವಲ್ಪ ಏನೋ ಹಾಕಿ. ನೆನಿಬೇಕು, ಹಾಕಿ, ಹಾಕಿ. ಚೆನ್ನಾಗಿ ನೆನಿಬೇಕು. ಅದ್ಭುತ. ಅದ್ರಿ ಫಸ್ಟೇ ಸ್ವೀಟ್ ಕೊಡ್ತಾ ಇದೀರಾ, ಗೀ ರೈಸ್ ಏನಾಯ್ತು ತೋರಿಸ್ತಿಲ್ಲ, ಕುರ್ಮಾ ಏನಾಯ್ತು ತೋರಿಸ್ತಿಲ್ಲ. ಅದಕ್ಕೋಸ್ಕರ ನಾವು ಪುರಿ ಬೇರೆ ಇಟ್ಕೊಂಡು ಕೂತಿದೀವಿ ಇಲ್ಲಿ. ಈಗ ಹಾಕಿಟ್ಟು ಸ್ವಲ್ಪ ಹೊತ್ತು ನೆನಿಬೇಕು. ನೆನ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಪಾಯಸ ರೆಡಿ ಆಗೋಯ್ತು, ಕ್ರಿಸ್ಪಿ ಆಗಿರುವಂತ ಪುರಿ ರೆಡಿ ಆಗೋಯ್ತು. ಪೂರಿ ಗಟ್ಟಿಯಾಗಿ ಬರ್ಬೇಕು ಅಂದ್ರೆ ಉಪ್ಕೊಂಡ್ಬಿಡ್ತು. ಇವೆರಡೂ ಸೇರಿದ್ರೆ ಏನಾಯ್ತು, ಹಾಲೊಬ್ಬಟ್ಟಾಗೋಯ್ತು. ಈ ಹಾಲೊಬ್ಬಟ್ಟನ್ನ ಸುಚಿತಾ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಾಲು ಹೋಳಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಚಿಟಿಕೆ ಉಪ್ಪು, ತುಪ್ಪ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನೆನೆಯಲು ಬಿಡಿ. ನಂತರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿದು ಪೂರಿ ತಯಾರಿಸಿಕೊಳ್ಳಿ. ಬಾಣಲಿಗೆ ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ತೆಂಗಿನಕಾಯಿ ತುರಿ, ಗೋಡಂಬಿ, ಬಾದಾಮಿ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲಿಗೆ ಬೆಲ್ಲ, ನೀರು ಹಾಕಿ ಕರಗಿಸಿ ಇದಕ್ಕೆ ರುಬ್ಬಿಕೊಂಡ ಗಸಗಸೆ ಮಿಶ್ರಣ ಹಾಕಿ ಕುದಿಸಿ ಏಲಕ್ಕಿ ಪುಡಿ, ಹಾಲು, ತುಪ್ಪ ಹಾಕಿ ಕಲಸಿ ಗಸಗಸೆ ಪಾಯಸ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಪೂರಿಯ ಮೇಲೆ ಗಸಗಸೆ ಪಾಯಸ ಹಾಕಿದರೆ ಹಾಲು ಹೋಳಿಗೆ ಸವಿಯಲು ಸಿದ್ಧ. ಇನ್ನು ನೆನಿತಾ ಇರ್ಲಿ ಇದು. ಓಕೆ, ಅಷ್ಟೊಂದು ಗೀ ರೈಸ್ ಶುರು ಮಾಡೋಣ. ಗೀ ರೈಸ್ ಇಂದ ಶುರು ಮಾಡೋಣ, ಏನಾಯ್ತು ಅಂತ. ಓಕೆ, ಮೊದಲನೇದಾಗಿ ಗೀ ರೈಸ್ ಮಾಡಿದೀವಿ. ತೆಗೆದು ನೋಡಿ ಸುಚಿತ್ರಾ, ಏನಾಗಿದೆ. ಫಸ್ಟ್ ಗೀ ರೈಸ್ ಮಾಡಿದ್ದೆ, ಹೌದು. ಈಗ ಓಪನ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಗೀ ರೈಸ್ ಅನ್ನ ಮಾಡಿ ಕುರ್ಮಾವನ್ನ ಮಾಡಿ ಕೊಡ್ತಾ ಇದ್ದಾರೆ. ಓಹೋ, ವೆರಿ ಗುಡ್. ಮಿಕ್ಸ್ ಮಾಡ್ಕೋಬೇಕಾ? ಬಂದಿದ್ಯಾ? ಅದ್ಭುತ ಇದೆ ಅಲ್ರಿ.
ಬಟ್ ಒಬ್ರಿಗೆ ಮಾಡಿದೀರಾ ಸುಚಿತ್ರ, ನೀವು ಎಷ್ಟೋ ಜನ ನಾವು ಊಟ ಮಾಡಕ್ ಬರ್ತೀವಿ, ನಿಮ್ ಹಬ್ಬಕ್ಕೆ ನಾವು ಊಟ ಮಾಡಕ್ ಬರ್ತೀವಿ ಅಂತ ಇಲ್ಲ, 4 ಜನ ತಿನ್ಬೋದು. ಯಾವ ಲೆಕ್ಕದಲ್ಲ? ಎಷ್ಟು ಒಂದೊಂದೇನು? ಬೆಳಗ್ಗೆ ಟಿಫನ್ ಮಾಡದೇ ಇದ್ದವ್ರಿಗೆ, ರಾತ್ರಿ ಊಟ ಮಾಡದೇ ಇದ್ದವ್ರಿಗೆ ಒಂದೊಂದೇ ರೆಡಿ ಮಾಡಿ. ಬಟ್ ನಾನಿವತ್ತು ಪ್ಲೇಟಲ್ಲೇ ತಿನ್ನಲ್ಲ ಸುಚಿತ್ರ, ಪೂರ್ತಿ ಎಲೆ ಊಟ. ಹೌದೌದೌದು, ಏನಾರಾಗ್ಬಿಡ್ಲಿ ನೀವು ಆಮೇಲೆ ಪ್ಲೇಟ್ ಗಿಟಲ್ಲಿ ಕೊಟ್ಬಿಟ್ಟು ತಿನ್ನಿ ಅಂತ ಹೇಳ್ಬಿಟ್ಟಿರಾ. ಗೀ ರೈಸ್ ರೆಡಿ ಆಗೋಯ್ತು. ಗೀ ರೈಸ್ ನ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದೀನಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಲಕ್ಷ್ಮಿ ಹಬ್ಬದ ದಿನ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಗೀ ರೈಸ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ, ಎಣ್ಣೆ ಹಾಕಿ ಕಾಯಿಸಿ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಗೋಡಂಬಿ ಹಾಕಿ ಬಾಡಿಸಿ. ನಂತರ ನೆನೆಸಿದ ಅಕ್ಕಿ ಹಾಕಿ ಬೆರೆಸಿ, ತೆಂಗಿನಕಾಯಿ ಹಾಲು, ಉಪ್ಪು ಹಾಕಿ ಹುರಿದು ಮುಚ್ಚಳ ಮುಚ್ಚಿ 2 ರಿಂದ 3 ವಿಷಲ್ ಕೂಗಿಸಿ. ಈಗ ಗೀ ರೈಸ್ ಸವಿಯಲು ಸಿದ್ಧ. ಕುರ್ಮಾ ನೋಡ್ಬೋಣ ಏನಾಗಿದೆ ಅಂತ. ಒಂದೇ ಇಂಪಾರ್ಟೆಂಟ್. ಚೆನ್ನಾಗಿ ಸುಚಿತ್ರ ಹೇಳ್ರಿ, ಮಾಡ್ರಿ. ಕುರ್ಮಾದು ಫ್ಲೇವರ್ ಬರ್ತಾ ಬರ್ತದೆ. ಹಬ್ಬ ಆಯ್ತ್ರಿ, ಬನ್ರಿ. ಹಬ್ಬ ಆಯ್ತು, ಏನ್ರಿ? ಕುಕ್ಕರ್ ಮಾಡಿದಾಗ ಬಾತೆ ಮಾಡಿ, ಗ್ರೇವಿನೇ ಮಾಡಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಡಿಸ್ಬೇಕು. ಓಕೆ. ಓಹೋ, ಏನ್ರಿ ಸುಚಿತ್ರ ಅವರು ಇಷ್ಟು ಬೇಗ ಕುರ್ಮಾನ ರೆಡಿ ಮಾಡ್ಬಿಟ್ಟು ನೋಡ್ಕೊಳಕ್ಕೆ ಆಗ್ಲಿಲ್ಲ, ಮುರಳಿ ಇನ್ನೊಂದ್ಸರಿ ತೋರಿಸಿ ಅಂತ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಕುರ್ಮಾನ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ಓಹೋ, ಹೆಚ್ಚಿಗೆ ಕಡಿಮೆ ಹಬ್ಬದೂಟ ಸಾಕಿಷ್ಟಿದ್ರೆ ಪಾಸ್ ಹಾಕ್ಬಿಡ್ಬೋದು. ನೀವು ಒಳ್ಳೆ ಅದ್ಭುತವಾದಂತ ಅಡುಗೆಗಳನ್ನ ಮಾಡಿ ಇಟ್ಟಿದ್ದೀರಾ, ಇನ್ನ ನಮ್ಮ ಎಲೆಗೆ ಬಂದಿಲ್ಲ. ಎಲೆಗೆ ತಗೊಂಡ್ಬಂದು ರೆಡಿ ಮಾಡ್ಕೊಳ್ಳಿ. ಓಕೆ ಸುಚಿತ್ರ, ಅದ್ಭುತವಾಗಿರೋ ಅಡುಗೆಗಳನ್ನೆಲ್ಲ ಮಾಡಿ ಘಮ ಅನ್ಸಿ ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೀರಾ. ಟೇಬಲ್ ಮೇಲೆ ಇಟ್ಟರೆ ಸಾಲಲ್ಲ, ಅದು ನಮ್ಮ ಹೊಟ್ಟೆಗೆ ಬರಬೇಕು. ಹೊಟ್ಟೆ ಮೇಲೆ ಬರ್ಬೇಕಂದ್ರೆ ಫಸ್ಟ್ ತಟ್ಟೆ ಮೇಲೆ ಬರಬೇಕು. ತಟ್ಟೆ ಬೇಡ, ಇವತ್ತು ಎಲೆ ಊಟ ಮಾಡಿ ಬಡಿಸ್ತೀರಾ? ಖಂಡಿತ. ಗ್ಯಾರಂಟಿನಾ? ಮತ್ತೆ ಇನ್ಯಾಕ ರೆಡಿ ಇದೆಲ್ಲ, ಬಡಿಸೋದಷ್ಟೇ. ಬನ್ನಿ ಎಲೆ ತಗೊಂಬರೋಣ. ಓಕೆ ಸುಚಿತ್ ಅವ್ರೆ, ಏನ್ರಿ ಇದು ಸಖತ್ತಾಗಿ ಹಾಡಾಕ್ಬೇಕು ಇವಾಗ. ಹಬ್ಬದೂಟ ರೆಡಿ ಆಗಿದೆ. ಓಕೆ ಓಕೆ ಓಕೆ, ಹಬ್ಬದೂಟ ರೆಡಿ ಆಗಿದೆ. ಶುರು ಮಾಡ್ಕೊಳ್ಳೋಣ ಹಬ್ಬದೂಟನ. ಶುರು ಮಾಡಿ. ಬಸಿ. ಓಕೆ. ಹಾಕ್ರಿ ಪಲ್ಯ ಸ್ವಲ್ಪ ಕಡಿಮೆ ಹಾಕ್ರಿ, ಪಲ್ಯಕ್ಕೂ ನಮ್ಗೂ ಆಗ್ ಬರಲ್ಲ. ಹಪ್ಳ ಯಾವಾಗ ಮಾಡಿದ್ರಿ ಸುಚಿತ್ರ? ಎಲ್ಲ ರೆಡಿ ಮಾಡ್ಕೊಳ್ತಾನೆ. ಅದ್ಭುತ. ಇದೊಂಥರ ಬಾಳೆಲೆ ಊಟ ನಿಂತ್ಕೊಂತೀನಂಗ್ರಿ. ಸೇರ್ಗೀರ್ ಹಾಕ್ಬಾರ್ದೇನ್ರಿ? ನಿಂತ್ಕೊಂಡು ತಿಂದ್ರೆ ಅದೊಂಥರ ಮನೆ ಹತ್ರ ಸಾಕ್ತೀರೇನೋ ಇವತ್ತು ಅನ್ಕೊಂಡಿದ್ದೆ. ಮನೇನೂ ಇಲ್ಲ, ಏನಿಲ್ಲ. ತಾಳೆ ಫಸ್ಟ್ ಪೂರಿ ಮಾಡಿದ್ಯಾರು? ಅದ್ಭುತವಾಗಿ ಮಾಡಿದ್ದಾರೆ. ಯಾರು ಮಾಡಿದ್ ಪೂರಿ? ಅದ್ಭುತವಾಗಿದೆ. ಓಕೆ. ತುಂಬಾ ಚೆನ್ನಾಗಿದೆ. ಹಬ್ಬ 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 ಇದು ಕರುನಾಡ ಮನೆ ಹಬ್ಬ. ಟೇಸ್ಟ್ ಇಲ್ಲ. ಈ ರೈಸ್ ಇದು ಕುರ್ಮಾ 2 in 1. ಗುರೇಶ್ ಆಗುತ್ತೆ, ಪೂರಿ ಆಗುತ್ತೆ. ಅದ್ಭುತ ಇದೆ. ಸ್ವಲ್ಪ ರೀ ಸಾಕು. ಕುರ್ಮಾ ಜೊತೆ ಓಹೋ, ಆಗೋಯ್ತಬ್ಬ. ಅಲ್ರಿ ಅದು ಗೀರೈಸ್ ಚೆನ್ನಾಗಿರೋದು. ಮ್ಯಾಚಿಂಗ್ ಇದೆ ಪೂರಿಗಿಂತ. ಹೌದು, ಅದು ನಾವು ಈ ರೈಸ್ಗೆ ಮಾಡಿರೋದು. ಓಹೋ, ಅದ್ಭುತ. ಈ ತರ ಹಬ್ಬಗಳು ದಿನ ಬರಲಿ. ಎಷ್ಟೇನು
ರಸಂ ಇದೆ. ರಸಮ್ ಇದೆಯಾ? ಈ ಕುರ್ಮಕ್ಕೂ ಈ ಗೀ ರೈಸ್ಗೂ ಅದ್ಭುತವಾಗಿದೆ, ತುಂಬಾನೇ ಸಕ್ಕತ್ತಾಗಿದೆ. ತುಂಬಾ ಜನ ಕೇಳ್ತಾರೆ, ಏನ್ರಿ ಮುಳ್ಳಿ ಹಬ್ಬದ ದಿನನೇ ನೀವು ಹೊಸ ರುಚಿ ತೋರಿಸಿದ್ರೆ ನಾವು ಹಬ್ಬಕ್ಕೆ ಮಾಡ್ಕೊಳ್ಳೋದು ಹೇಗೆ, ನೀವು ಹಿಂದಿನ ದಿನ ತೋರಿಸ್ಬಾರ್ದ ಅಂತ ನಾನು ಹೇಳಿದೆ. ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ, ಇಲ್ಲ ಮುಂದಿನ ಹಬ್ಬಕ್ಕೆ ಪೋಸ್ಟ್ಪೋನ್ ಮಾಡಿ. ಇದೇನು ಇವತ್ತೇ ಹಿಂಗೆ ಮಾಡ್ಕೋಬೇಕು ಅಂತ ಏನಿರೋದಿಲ್ಲ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸುಚಿತ್ರಾ ಅವರ ಕೈ ಅಡಿಗೆ ತಿಂದು ನೋಡ್ಬೇಕು, ನೀವು ಕರೆದೇ ಇಲ್ಲ ಅಂತ ಇದ್ದೀರಾ. ಇಷ್ಟ ಮಾಡಿದಾರೆ ತಾಳ್ರಿ. ಎಷ್ಟು ಏನ್ ತಗೋತೀರಾ? ಹಾಲು ಹೋಳಿಗೆ ಮಾಡ್ತೀರಾ? ಇದೇನ್ರಿ? ಸ್ವೀಟ್ ಹಾಲು ಹೋಳಿಗೆ. ಏನು ಬಿಡಂಗಿಲ್ಲ ಸುಚಿತ್ರಾ, ಎಲ್ಲ ಖಾಲಿ ಮಾಡ್ಬೇಕು. ಹೌದು, ಹಬ್ಬದ ದಿನ ತಟ್ಟೆ ಏನು ಬರಬಾರ್ದು. ಏನಕ್ಕೆ ಅಂತ ಹೇಳಿ, ಹೇಳಿ ನೀವು. ಸಿಕ್ಕಾಪಟ್ಟೆ ತುಪ್ಪ ಕೆಲಸ ಮಾಡ್ತೀವಿ. ಹೋಳಿಗೆ ಬರ್ತೀರಾ? ಈ ಗೀ ರೈಸ್ನ ತಿಂದ್ರೆ ವೈಟ್ ರೈಸ್ ತಿನ್ನಕ್ಕಾಗಲ್ಲ. ಹೌದು, ರುಚಿಸಲ್ಲ ಅವಾಗ. ಅಂದ್ರೆ ತಿಳಿ ಸಾರು ಸ್ವಲ್ಪ ತಿನ್ಬೇಕು. ವೈಟ್ ರೈಸ್, ತಿಳಿ ಸಾರು, ಹಾಲು ಹೋಳಿಗೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಪೂರಿಗಿಂತ ಏನ್ರಿ ಗೀ ರೈಸ್ಗೆ ಹಾಲು ಹೋಳಿಗೆ ಇದಾಕ್ರಿ ಸಾಕು. ಓ ತಳಮ ಸಾಕು. ನೋಡು ಹಬ್ಬ ಆಯ್ತ್ರಿ. 90% ಆಗಿದೆ, 10% ಮುಗಿಸ್ಬಿಡ್ತೀನಿ ತಳಿ. ಇದೇ ಮೇನ್ ಸ್ವೀಟ್. ಹೇಗಿದೆ ಸ್ವೀಟ್ ಹಾಕ ನಿಮಗೆ? ಅದ್ಯಾವುದೋ ಒಬ್ಬತ್ತು ತಟ್ಕೊಂಡು ಇದೆಯಪ್ಪ. ಈಸಿ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ಭುತ ಇದೆ. ಏನ್ ಹಾಕಿದ್ರ ಪಾಯಸ ಕೇಳಿ? ಕಾಯಿ ಗಸಗಸೆ, ಬಾದಾಮಿ ಮತ್ತು ಗೋಡಂಬಿನ ರುಬ್ಬಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ಗೆ. ಬೆಲ್ಲ, ಒಬ್ಬಟ್ಟು ಎಲ್ಲದಕ್ಕಿಂತ ಚಾಲೆಂಜ್ ಆಗಿದ್ದೀರಿ. ಎಕ್ಸ್ಟ್ರಾ ಆಗಿದೆ, ಒಳ್ಳೆ ಆಲೋಬಟ್ಟು. ಏನಿದೆ ಅಂತ ಹೇಳಿದ್ರೆ ಮಾಡ್ಕೊಳ್ಳೇಬೇಕಿತ್ತು ನೀವು. ಒಬ್ಬಟ್ಟು ಸರಿ ಬರಲ್ಲ, ಹೂರ್ಣ ನೀರಾಗ್ಬಿಡುತ್ತೆ, ನನ್ನ ಮಗನ ಕನಕ ಸರಿ ಬರಲ್ಲ, 4 ಬೆಟ್ಟು ಮಾರ್ಕ್ ಬೇರೆ ಬೀಳ್ಬೇಕಾದ್ರ ಮೇಲೆ. ಇದು ಈಸಿ ಮಾಡೋದ್ರಿಂದ. ಇದು ಸಕ್ಕತ್ತಾಗಿದೆ. ಇನ್ನೊಂದು ಬರ್ತಲೆ ಇದ್ದೇ ಮಾಡ್ಬೇಕಾಗುತ್ತೆ ಸುಜಿತಾ. ಎಲ್ಲ ಬಾರಿಸಿ ಕಾಯಿ ಆಗ್ಬಿಟ್ಟಿದ್ದೀರಾ. ತೃಪ್ತಿ ಆಯ್ತಾ? ಊಟ ಚೆನ್ನಾಗಿ? ನಮ್ಮನೆ ಲಕ್ಷ್ಮಿ ತೃಪ್ತಿ ಆಗಲ್ಲಪ್ಪ. ಮತ್ತಿನ್ನೇನಿದೆ? ಎಲ್ಲ ಆಯ್ತಾ? ಇನ್ನ ಇದೆಯಾ? ಖಾಲಿ ಮಜ್ಜಿಗೆ ಇದೆ, ಆಮೇಲೆ ಪಕ್ಕದಲ್ಲಿದೆ ಬಾಳೆಹಣ್ಣಿದೆ. ಅದನ್ನೇ ಯಾಕೆ ಬಿಡೋದು? ಒಂದ್ ನಿಮಿಷ ತಾಳ್ರಿ. ಹಿಂಗೆ ತಿಂತಾರೆ ಸುಚಿತ್ರಾ. ಇಷ್ಟೊಂದು ಸಿಹಿ ತಿಂದ್ಮೇಲೆ ಬಾಳೆಹಣ್ಣು ರುಚಿ ಕಾಣ್ತಾ ಇಲ್ಲ ರೀ. ಲಾಸ್ಟ್ ಟೈಮ್ ಪಾಯಸ ತಿಂದಿದ್ರಲ್ಲ, ರುಚಿ ಗೊತ್ತಾಗಲ್ಲ. ನಿಮ್ಗೆ ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಓಕೆ ಸಾರಿ ಊಟ ಮಾಡೋ ಖುಷಿನಲ್ಲಿ ಎಲ್ಲ ಮರ್ತೆ ಹೋಗಿತ್ತು. ಸುಚಿತ್ರಾ ಅವ್ರು ಬಂದು ಅದ್ಭುತವಾಗಿರುವಂತ ಹಬ್ಬದ ಅಡುಗೆನ ಬಡಿಸಿದ್ದಾರೆ. ಇಷ್ಟೊಂದು ಅದ್ಭುತವಾಗಿರೋ ಅಡುಗೆಗಳನ್ನ ನೀವು ನಿಮ್ಮಲ್ಲಿ ಮಾಡ್ಕೊಂಡು ಈ ತರ ಊಟ ಮಾಡ್ಕೊಂಡು ಆರಾಮಾಗಿ ದೇವ್ರ ಪೂಜೆ ಮಾಡ್ಕೊಂಡಿರೋದು ಮಜಾನೇ ಬೇರೆ. ಸರಿಯವು ನಮ್ಮ ಇವತ್ತಿನ ಕಾರ್ಯಕ್ರಮ ಏನನ್ಸ್ತು? ಇಷ್ಟ ಆಯ್ತಾ? ಖುಷಿ ಕೊಡ್ತಾ? ಪರವಾಗಿಲ್ಲ ಮುಳ್ಳಿ, ನಾವು ಇದೇ ತರ ಟ್ರೈ ಮಾಡ್ತೀವಿ ಅಂತ ಅನ್ಕೊಳ್ತಾ ಇರುವಂತ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರು ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುಚಿತಾ ಅವರೇ, ಎಲ್ಲರಿಗೂ ನಮಸ್ಕಾರ ಹೇಳ್ಬಿಟ್ಟು ಕಾರ್ಯಕ್ರಮ ಮುಗಿಸೋಣ. ನೀವು ಬೇರೆ ಊಟ ಮಾಡ್ಬೇಕೇನು? ಊಟ ನೋಡ್ರಿ, ಹೊಟ್ಟೆ ನಾನೇ ತಿನ್ನಿಸ್ತಿರ್ಲಿವೇನ್ರಿ. ಓಕೆ ಬಿಡಿ, ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.